ಜಸ್ಟ್ ಒಂದು 3-4 ಲಕ್ಷದಿಂದ ಶುರು ಮಾಡಿದ್ದು. ಲಾಸ್ಟ್ ಬರೀ ಒಂದು 6 ಮಂತ್ಸಲ್ಲಿ ಆಲ್ಮೋಸ್ಟ್ ಒಂದು 1.5 ಲ್ಯಾಕು ಲಾಭ ಮಾಡಿದ್ದು. ಓನ್ಲಿ ಈಕ್ವಿಟಿ. ಜಸ್ಟ್ ಅವ್ರು ಹೇಳ್ತಾರೆ, ಜಸ್ಟ್ ನೋಡೋದು, ಸ್ಟಡಿ ಮಾಡದೆ ಮಾತ್ರ ಇಳಿಲಿಕ್ಕಿಲ್ಲ. ಹೆಚ್ಚಿನವರು ಆಸೆ ಮಾಡಿ ಇಂಟ್ರಾಡೇಗೆ ಹೋಗ್ತಾರೆ. ಫ್ಯೂಚರ್ ಆ್ಯಂಡ್ ಆಪ್ಷನ್, ನಾನು ಇನ್ನೂ ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡಲಿಲ್ಲ, 6 ತಿಂಗಳಿಂದ ಮಾಡಲಿಲ್ಲ. ಆ ನಂತರ ಈಗ ಅದನ್ನೇ ಅವ್ರ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಸ್ಲೋಲಿ ಪೇಪರ್ ಟ್ರೇಡಿಂಗ್ ಹೇಳಿಕೊಡ್ತಾರೆ, ಅದನ್ನು ಮಾಡ್ತಾ ಇದ್ದಾನೆ. ಸೊ ಇದು ಮಂಗಳೂರವ್ರಿಗೆ ನಾನು ಲಾಸ್ಟ್ ಇಯರ್ ಹೋಗಿ ಕೇಳ್ತಾ ಇದ್ದೆ, ಮಂಗಳೂರವ್ರು ತುಂಬ ಜನ ಇಂಟ್ರೆಸ್ಟ್ ಇದ್ದಾರೆ, ಇಲ್ಲಿಗೆ ಒಮ್ಮೆ ಬನ್ನಿ, ಮತ್ತು ಅಟ್ಲೀಸ್ಟ್ ಫ್ರಾಂಚೈಸಿ ತೊಗೊಂಡ್ರೆ ಒಳ್ಳೇದು. ಯಾಕಂದರೆ ಇಲ್ಲಿನವ್ರಿಗೆ ನಾಲೆಜ್ ತುಂಬ ಇದೆ, ಆದರೆ ಗೈಡೆನ್ಸ್ ಇಲ್ಲ. ಯಾಕಂದರೆ ಬೇರೆಯವ್ರಿಗೆ ಇವರು ಬೆಂಗಳೂರಲ್ಲೇ ಸಾಧಾರಣ ಮೈಸೂರಿಗೆ ಹೋಗಿದ್ದಾರೆ, ಧಾರವಾಡ, ಹುಬ್ಳಿಗೆ ಹೋಗಿದ್ದಾರೆ ಹೇಳ್ತಾರಲ್ಲ, ಅಲ್ಲಿನ ಕೊಟ್ಟ ಒಂದು 10% ನಾಲೆಜ್ ಇಲ್ಲಿ ಅವ್ರಿಗೆ ಕೊಟ್ಟರೆ ಗ್ಯಾರಂಟಿ ವಿ ಕ್ಯಾನ್ ರಾಕ್. ಅದಕ್ಕೋಸ್ಕರ ಇದೊಂದು ಗೋಲ್ಡನ್ ಅಪರ್ಚುನಿಟಿ. ಮತ್ತು ಬೇರೆ ಕೋರ್ಸ್ ಇರ್ಬೋದು, ಈಗ ಯೂಟ್ಯೂಬಲ್ಲಿ ನೋಡ್ತಾರೆ ಅರ್ಧಂಬರ್ಧ ಹೇಳಿಬಿಡ್ತಾರೆ, ಆದರೆ ಇಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಇದೆ. ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಎನಿ ಟೈಮ್ ಇವ್ರಿಗೆ ಕಾಲ್ ಮಾಡ್ಬೋದು, ಅಥವಾ ಸ್ಟ್ರಾಟಜಿ ಕಂಪ್ಲೀಟ್ ಹೇಳಿಕೊಡ್ತಾರೆ. ಅದು ನೀವು ಟ್ರೈ ಮಾಡಿ. ಆನಂತರ ಜಸ್ಟ್ ₹1 ₹10 ನಾನು ₹10 ₹15 ₹20 ಆ ಥರ ಮಾಡ್ತಾ ಹೋಗ್ತಾ ಇದ್ದೆ. ಇಟ್ಸ್ ಎ ಗೋಲ್ಡನ್ ಅಪರ್ಚುನಿಟಿ ಮಂಗಳೂರವರಿಗೆ. ಇಂಥ ಅಪರ್ಚುನಿಟಿ ಅಂದರೆ ಬೇರೆ ಯಾರು ಇನಿಷಿಯೇಟಿವ್ ತಗೊಳ್ಳಿಲ್ಲ. ಈವನ್ ಬೆಂಗಳೂರಲ್ಲಿ ತುಂಬ ಇದೆ, ಆದರೆ ನಮಗಲ್ಲಿ ಹೋಗೋದು ಉಳಿಯೋದು ಬರೋದು ತುಂಬ ಕಷ್ಟ. ಇಲ್ಲಿ ಎಲ್ಲರೂ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಜಸ್ಟ್ 1 ಗಂಟೆ ಸಾಕು. ನಾನು ಬೆಳಿಗ್ಗೆ ಒಂದು 9ರಿಂದ 10ವರೆವರೆಗೆ ಮಾತ್ರ ಮಾಡ್ತೇನೆ, 2ರಿಂದ 3 ಗಂಟೆವರೆಗೆ ETF ನೋಡ್ತೇನೆ, ಒಂದು 2-3 ಸ್ಟ್ರಾಟಜಿ ಮಾಡ್ತೇನೆ ಅಷ್ಟೇ. ಸೊ ಆನ್ ಆ್ಯಂಡ್ ಅವರೇಜ್ ಒಂದು 20% ಅವರೇಜ್ ನಾನು ಫುಲ್ ಟೈಮ್ ವರ್ಕ್ ಮಾಡ್ತಾ ಇದ್ದೇನೆ ಬೇರೆ ಕಡೆ. ಇದು ಜಸ್ಟ್ ಒಂದು 1 hour 2 hours ಅಷ್ಟೇ ಮಾಡ್ತೇನೆ. ಆದರೆ ಸ್ಟಡಿ ಇಂಪಾರ್ಟೆಂಟು. ಯೂಟ್ಯೂಬ್ ಇರಲಿ, ಅವ್ರು ಹೇಳಿಕೊಡೋದಿರಲಿ, ಪ್ರಾಕ್ಟೀಸ್ ಇರಲಿ, ಅದು ಇಂಪಾರ್ಟೆಂಟು. ಒಂದು 2ರಿಂದ 3 ಗಂಟೆ ಡೈಲಿ ನೀವು ಸ್ಪೆಂಡ್ ಮಾಡ್ತಿರೋದಾದರೆ ನೆಕ್ಸ್ಟ್ ಇಯರ್ ಇದೇ ಟೈಮಲ್ಲಿ ಮಿನಿಮಮ್ 20% ಆರಾಮ್ಸೆ ಮಾಡ್ಬೋದು. ಅದೊಂದು. ಸೊ ಆಲ್ ದಿ ಬೆಸ್ಟು. ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿ, ತುಂಬ ಅಪರ್ಚುನಿಟಿ ಇದೆ. ಹೋಪ್ಫುಲಿ ನಾನು ಅವರೊಟ್ಟಿಗೆ ಇದ್ದು ಕಲಿಯ ಜೊತೆಯಲ್ಲಿ ನಾನು ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮ್ಯಾಕ್ಸಿಮಮ್. ಸೊ ನೋಡುವ, ಒಟ್ಟಿಗೆ ಒಂದು ಟೀಮ್ ಮಾಡುವ, ಒಬ್ರಿಗೊಬ್ರು. ಇದು ಹೆಲ್ಪ್ ಅಷ್ಟೇ. ಈಗ ಅವರು 2-3 ಜನರಿಂದ ಶುರು ಮಾಡಿದ್ದು ಈಗ 80 ಜನ ಟೀಮ್. ಟ್ರೈನರ್ಸ್ ಆರ್ ಆಸಮ್ ಮಾತ್ರ. ಎಲ್ಲಿದ್ರು ಸಣ್ಣ ವಿಷಯ ಸಮೇತ ಅಷ್ಟು ಚಂದ ಮಾಡಿ ಹೇಳಿಕೊಡ್ತಾರೆ. ಅಪರ್ಚುನಿಟಿ ಮಿಸ್ ಮಾಡ್ಕೊಳ್ಳೋದು ಬೇಡ. ಈಗ ಒಂದು 5,000 ಅದೇ ಹೇಳಿ, ನಾನು ಒಂದು 6 ತಿಂಗಳಲ್ಲೇ 1 ಲಕ್ಷ ಮಾಡಿದ್ದೇನೆ. ಸೊ 5,000 ನೋಡಬೇಡಿ, ಪೊಟೆನ್ಷಿಯಲ್ ಇದೆ. ಆದರೆ ಬ್ಯಾಡ್ ಸೈಡ್ ನೋಡಬೇಡಿ. ಬ್ಯಾಡ್ ಸೈಡ್ ಅಂದರೆ ಎಲ್ಲದರಲ್ಲೂ ಪಾಸಿಟಿವ್ ನೆಗೆಟಿವ್ ಇದೆ. ಪೊಟೆನ್ಷಿಯಲ್ ತುಂಬ ಇದೆ. ಮಾಡಿದವ್ರು ಇದ್ದಾರೆ. ಮಾಡಿದವ್ರ ಜೊತೆಯಲ್ಲಿ ಅದೇ ಹೇಳಿದೆ, ಮೆಂಟರ್ ನಮ್ಮ ಒಟ್ಟಿಗೆ ಬಂದರೆ 100% ಮಾಡ್ಬೋದು. ಸೊ ನನ್ನ ಗ್ಯಾರಂಟಿ. ನಂದು PNL ಬೇಕಾದ್ರೆ ನಿಮ್ಗೆ ತೋರಿಸ್ತೇನೆ, ಬರೀ ಒಂದು 6 ತಿಂಗಳಲ್ಲಿ ಮಾಡಿದ್ದು. ಸೊ ಒಟ್ಟಿಗೆ ಮಾಡುವ. ಸೊ ಆಲ್ ದಿ ಬೆಸ್ಟ್ ಎವ್ರಿವನ್. ಸರ್, ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಾನು ಮಂಗಳೂರವನು. ಈ TD ಅಕಾಡೆಮಿ ನಾನು ಖಾಲಿ ಇನ್ಸ್ಟಾಗ್ರಾಮು, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ. ಬಟ್ ನನಗೆ ಬ್ಯಾಂಗ್ಳೂರಿಗೆಲ್ಲ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವು ಮಂಗಳೂರಲ್ಲಿ ಉಂಟು ಹೇಳುವಾಗ ನಮಗೊಂದು ಒಳ್ಳೆಯದಾಯಿತು, ಬಂದು ಜಾಯ್ನ್ ಆಗುವಾಗ ಗೊತ್ತಾಯಿತು. ಮತ್ತು ಸ್ಪೆಸಿಫಿಕ್ಕಾಗಿ ನಾವು ಸಹ ಟ್ರೇಡ್ ಮಾಡ್ತೇವೆ, ಬಟ್ ಅದು ಯಾವ ಥರ ಮಾಡಬೇಕಂತ ನಾಲೆಜ್ ಇರಲಿಲ್ಲ. ಸೊ ಈ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದಿಂದ ನಮಗೆ ಹೇಗೆ ಮಾಡಬೇಕು, ಹೇಗೆ ಟ್ರೇಡ್ ತೊಗೊಳ್ಬೇಕು, ಯಾವ ಥರ ಸ್ಟಾಕ್ ಬೈ ಮಾಡಬೇಕಂತ ಗೊತ್ತಾಯಿತು. ಥ್ಯಾಂಕ್ ಯು ಸರ್, ಮನು ಸರ್. ಬಂದದಕ್ಕೆ ತುಂಬ ಥ್ಯಾಂಕ್ಸು. ನಾವು ಬೆಂಗಳೂರು ಬರಬೇಕಂತ ಆಲೋಚನೆ ಮಾಡ್ತಾಯಿದ್ವಿ, ಟೈಮ್ ಸಾಕಾಗ್ತಿಲ್ಲ. ಆದರೆ ನೀವು ಬಂದಿದ್ದರಿಂದ ನಮಗೆ ಈ ತುಂಬ ಉಪಕಾರ ಆಯಿತು. ಏನು ಮಾರ್ಕೆಟು, ಏನು ಶೇರ್ಸು, ಹೇಗೆ ಇನ್ವೆಸ್ಟ್ ಮಾಡಬೇಕು ಎಲ್ಲವೂ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ ಮತ್ತು ಮಂಗಳೂರಿಗೆ ಬೇಗ ಬಂದಿ ಎಂದು ಕರಿತಾ ಇದ್ದೇವೆ. ಸರ್, ಯಾವಾಗ ಮಂಗಳೂರಿಗೆ ಬರ್ತಾರಂತಲೇ ಕಾಯ್ತಾ ಇದ್ದೆ. ಇದೊಂದು ಒಳ್ಳೆ ಸುವರ್ಣ ಅವಕಾಶ, ನಮಗೂ ಕೂಡ ಶೇರ್ಸ್ ಕಲಿಬೇಕು ಅಂತ. ತುಂಬ ಕಲಿತಿದ್ದೇನೆ ಆಲ್ರೆಡಿ ಅವರ ಯೂಟ್ಯೂಬಲ್ಲಿ ನೋಡಿಕೊಂಡು. ಥ್ಯಾಂಕ್ ಯು ಸೋ ಮಚ್. ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವತ್ತೇ ಇನ್ಫಾರ್ಮೇಷನ್ ಗೊತ್ತಾಗಿದ್ದು. ಅದರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ, ಬಿಟ್ಟರೆ ಅದ್ರ ಬಗ್ಗೆ ತುಂಬ ಏನು ಇನ್ಫಾರ್ಮೇಷನ್ ಇಲ್ಲ. ಇವತ್ತಿನ ಸೆಷನಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ. ಮತ್ತು ನಾನು ಇನ್ನು ಮುಂದೆ ಕೂಡ ಹೂಡಿಕೆ ಮಾಡಲಿಕ್ಕೆ ಕೂಡ ತುಂಬ ಇಂಟ್ರೆಸ್ಟ್ ಕೂಡ ಬಂದಿದೆ, ಮತ್ತು ಧೈರ್ಯ ಕೂಡ ಇದೆ. ನಾನು ಟ್ರೇಡಿಂಗ್ ಬಿಗಿನರ್ ಅಷ್ಟೇ. ನಾನು ಇಲ್ಲಿ ಬಂದು ಕ್ಲಾಸ್ ಕೇಳಿ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಅಂದರೆ ಇನ್ನು ಅದಕ್ಕಿಂತ ಮುಂದೆ ಇನ್ನೂ ಒಂದು ನೆಕ್ಸ್ಟ್ ಸ್ಟೇಜ್ ಅಂದರೆ ನಾನು ನಾಲೆಜ್ ತಗೊಂಡ ಹಾಗೆ ಆಗಿದೆ. ನನಗೆ ಒಂದಿಷ್ಟು ಟ್ರೇಡಿಂಗ್ ಹೇಗೆ ಮಾಡೋದು, ನಾನು ಹೇಗೆ ಮಾಡ್ಬೋದು ಅಂತ ಒಂದು ಜ್ಞಾನ ಕೊಟ್ಟಿದ್ದಾರೆ. ಮತ್ತು ನನಗೆ ಯಾವ ಥರ ಅದನ್ನು ಯುಟಿಲೈಸ್ ಮಾಡ್ಬೋದು, ನಾನು ಇನ್ನೂ ಬೇರೆ ಫ್ಯೂಚರಿಗೆ ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ ಹೇಳುವ ಒಂದು ನಾಲೆಜ್ ಅಂತೂ ಸಿಗ್ತಿದೆ ನನಗೆ. ಅದಕ್ಕೆ ಒಂದು ಥ್ಯಾಂಕ್ ಯು. ನಾನು ಮಲಬಾರ್ ಆಕ್ಸಿಜನ್ ಗ್ಯಾಸ್ ಕಂಪ್ನಿಯಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದಿದ್ದೀನಿ. ಇದರಲ್ಲಿ ನನಗೆ ಗೆಲುವು ಗ್ಯಾರಂಟಿ ಇದೆ. ಕಲಿತು ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಗ್ಯಾರಂಟಿಯಿಂದ ಮತ್ತು ಮನೆಯಲ್ಲಿ ಇದ್ರ ಬಗ್ಗೆ ವಿಡಿಯೋ ನೋಡಿ ಇಲ್ಲಿ ಬಂದಿದ್ದೀನಿ. ತುಂಬ ಇವತ್ತು ಬಂದಿದ್ದು ತುಂಬ ಮಿರಾಕಲ್ ಆಗಿದೆ. ನಾನು ಕ್ಲಾಸಿಂದ 5 ದಿವಸದ ಕ್ಲಾಸು ಅಟೆಂಡ್ ಆಗ್ತೀನಿ. ಥ್ಯಾಂಕ್ ಯು. ಫೈನಾನ್ಷಿಯಲ್ ಅಡ್ವೈಸರ್ ಆದಂತಹ ಮನೋಜ್ ಸರ್ ಅವರು ಬ್ಯಾಂಗ್ಳೂರಿಂದ ಇಲ್ಲಿಗೆ ಮಂಗಳೂರಿಗೆ ಬಂದು ನಮಗೆ ಫಿನಾನ್ಸ್
ಲೈಫ್ನಲ್ಲಿ ನೀವು ಫ್ರೀಡಮನ್ನು ಪಡ್ಕೋಬೇಕು, ಯಾವ ರೀತಿ ನೀವು ಹಣವನ್ನು ಗಳಿಸಬಹುದು. ಅಂದರೆ ಟ್ರೇಡಿಂಗ್ ಅಲ್ಲ, ಇದೇನೋ ಗ್ಯಾಮ್ಲಿಂಗ್ ಅಥವಾ ಬೇರೆ ಥರ ಅಲ್ಲ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ಥರ ಹಣ ಮಾಡಬೇಕು ಅನ್ನೋದರ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತುಂಬ ಸಂಕ್ಷಿಪ್ತವಾಗಿ ನಮಗೆ ವಿವರವಾಗಿ ತಿಳಿಸ್ಕೊಟ್ರು, ಹಾಗೆ ತೋರಿಸಿದ್ರು ಕೂಡ ಅದರ ಕೆಲವೊಂದು ಬೈಟ್ಗಳನ್ನು. ಹಾಗೆ ನಮಗೆ ನಾನು ಆಲ್ರೆಡಿ ಗೋಲ್ಡ್ ಕೋರ್ಸನ್ನು ಮಾಡಿದ್ದೀನಿ. ಸೊ ಇನ್ನಷ್ಟು ಅದರ ಬಗ್ಗೆ ತಿಳ್ಕೋಬೇಕು, ಹಾಗೆ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗೆ ನಾನು ಆಲ್ರೆಡಿ SIPಯನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ 6 ಮಂತ್ ಆಗಿದೆ. ಸೊ ನನಗೆ ಬಹಳ ಖುಷಿ ಇದೆ. ನಾನು ಕಾಯ್ತಾ ಇದ್ದೆ ಮಂಗಳೂರಲ್ಲಿ ಯಾವಾಗ ಸರ್ ಸ್ಟಾರ್ಟ್ ಮಾಡ್ತಾರೆ, ನಮಗೆ ಇಲ್ಲೇ ಯಾವಾಗ ಆಗುತ್ತೆ. ಯಾಕಂತ ಹೇಳಿದರೆ ನಾವು ಹೆಣ್ಮಕ್ಳೆಲ್ಲ ಬ್ಯಾಂಗ್ಳೂರಿಗೆಲ್ಲ ಹೋಗೋದು ತುಂಬ ಕಷ್ಟ, ಹೋಗೋಕ್ಕೆ ಆಗೋದೇ ಇಲ್ಲ ಅಂತಲ್ಲ, ಆದರೂ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಮಂಗಳೂರಿಗೆ ಬಂದದ್ದು ತುಂಬ ಖುಷಿ ಇದೆ, ತುಂಬ ಸಂತೋಷ ಇದೆ. ನನ್ನ ಹಾಗೆ ಎಲ್ಲರೂ ಕೂಡ, ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಫಿನಾನ್ಷಿಯಲ್ ಫ್ರೀಡಮನ್ನು ಪಡ್ಕೋಬೇಕು. ಹಾಗೆ ಗಂಡಸಿನ ಹಾಗೆ ನಾವು ಕೂಡ ಸಮಾನರು ಅಂತ ಹೇಳ್ಕೊಂಡ್ರೆ ಆಗಲ್ಲ. ಸೊ ನಾವು ಕೂಡ ಸಾಧಿಸಿ ತೋರಿಸಬೇಕು ಅನ್ನೋದು ನನ್ನ ಆಸೆ. ಹಾಗೆ ಇವತ್ತು ತುಂಬ ಜನ ಸೇರಿದರು, ಎಲ್ರಿಗೂ ಖುಷಿ ಆಯಿತು, ಸ್ಯಾಟಿಸ್ಫೈ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮನೋಜ್ ಸರ್ ಅವರಿಗೆ ಹಾಗೆ ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು, ಹಾಗೆ ಶುಭಾಶಯಗಳು. ಯಾಕಂತ ಹೇಳಿದರೆ ಅವರು ಇನ್ನಷ್ಟು ಕೆಲವೆಲ್ಲ ಕೆಲಸಗಳನ್ನು ಮಾಡಕ್ಕಿದ್ದಾರೆ. ಸೊ ನನಗೆ ನಾನೊಬ್ಬ ಆಸ್ಟ್ರಾಲಜರ್ ಆಗಿ ನನಗೆ ಈ ರೀತಿ ಫೈನಾನ್ಷಿಯಲ್ ಯಾವಾಗ ಲಾಸ್ ಆಗುತ್ತೆ, ಲಾಭ ಆಗುತ್ತೆ, ಇದರ ಬಗ್ಗೆಯೂ ನನಗೆ ಮಾಹಿತಿ ಇರೋದ್ರಿಂದ ಸೊ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ಯಾರು ಕೂಡ ಹಣ ಇಲ್ಲದೆ, ಅಂದರೆ ಬಡವರಾಗಿ ಹುಟ್ಟಿದ್ದು ನಮ್ಮ ತಪ್ಪಲ್ಲ. ಸೊ ಬಡವರಾಗಿ ಸಾಯೋದು ನಮ್ಮ ಕೈಲಿ, ಅದು ದೊಡ್ಡ ತಪ್ಪು. ಸೊ ಅದಕ್ಕೋಸ್ಕರ ನಾವು ಯಾವಾಗ ನಮಗೆ ಲಾಭ ಮಾಡಬೇಕು, ಯಾವಾಗ ಲಾಸ್ ಆಗುತ್ತೆ ಆವಾಗ ಸುಮ್ಮನಿರಬೇಕು. ಷೇರು ಮಾರುಕಟ್ಟೆ ಆಗಲಿ ಅಥವಾ ಇನ್ನಿತರ ಕಡೆಗಳಲ್ಲೇ ಆಗಲಿ. ಸೊ ಅದನ್ನೇ ಸರ್ ಕೂಡ ತಿಳಿಸಿದರು. ಸೊ ಲಾಸ್ ಆಗುತ್ತೆ ಅನ್ನೋವಾಗ ನೀವು ಸುಮ್ಮನೆ ಇದ್ದು ಬಿಡಬೇಕು ಅನ್ನೋದು. ಸೊ ಹೀಗೆ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ಲರೂ ಬನ್ನಿ ಇದನ್ನು ಕಲೀರಿ, ಇದರ ಸದುಪಯೋಗನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಆಲ್ಮೋಸ್ಟ್ ಒಂದು 250 ಜನ ವಿದ್ಯಾರ್ಥಿಗಳು ಬಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟು ಸೀಟ್ಗಳು ಹೌಸ್ಫುಲ್ ಆಗಿದೆ ಬರೋ ವಾರಕ್ಕೆ. ಇನ್ಯಾರು ಸೀಟ್ ಬುಕ್ ಮಾಡಿಲ್ವೋ, ಸೊ ನಮ್ಮ ಕೆಳಕಂಡ ಮಂಗಳೂರು ಬ್ರಾಂಚಿನ ಸ್ಟಾಫ್ಗೆ ಕರೆ ಮಾಡಿ ಆದಷ್ಟು ಬೇಗ ಸೀಟ್ ಬುಕ್ ಮಾಡ್ಕೊಳ್ಳಿ. ಕೆಲವೇ ಸೀಟ್ಗಳು ಬಾಕಿ ಇದೆ. ಸಿಗೋಣ ಬರೋ ಶುಕ್ರವಾರ. ಸೊ ಶುಕ್ರವಾರ, ಶನಿವಾರ, ಭಾನುವಾರ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು. ಜೊತೆಗೆ ಮಂಡೇ, ಟ್ಯೂಸ್ಡೇ ಲೈವ್ ಟ್ರೇಡಿಂಗ್ ಸಹ ಇರುತ್ತೆ. ಟೋಟಲ್ 5 days ಕ್ಲಾಸಸ್ ಇರುತ್ತೆ. ಆ್ಯಂಡ್ ಫೀಸ್ ಸಹ ಒಳ್ಳೆ ಡಿಸ್ಕೌಂಟಲ್ಲಿ ಸಿಗ್ತಾಯಿದೆ. ಒಳ್ಳೆ ಆಫರ್ ಸಹ ಸಿಕ್ಕಿದೆ ಮಂಗಳೂರಿನ ಜನತೆಗೆ. ಇದೊಂದು ಸದುಪಯೋಗ ಪಡ್ಕೊಳ್ಳಿ, ಸುವರ್ಣ ಅವಕಾಶ ಸಿಕ್ಕಿದೆ. ಸಿಗೋಣ ಬರೋ ಶುಕ್ರವಾರ ಫೇಸ್ ಟು ಫೇಸ್ ಆಫ್ಲೈನ್ ವರ್ಕ್ಶಾಪಲ್ಲಿ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.